ದೆಹಲಿಯ ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎಂಟ್ರಿ ಕೊಟ್ಟಿದೆ. ಆತ್ಮಾಹುತಿ ದಾಳಿಯಾದಂತಹ ಜಾಗದಲ್ಲಿ ಎನ್ಐಎ ಇಂಚಿಂಚನ್ನು ಕೂಡ ಶೋಧಿಸ್ತಾ ಇದೆ. ಸ್ಥಳದಲ್ಲಿದ್ದ ಅಧಿಕಾರಿಗಳ ಬಳಿ ಎನ್ಐಎ ಟೀಮ್ ಮಾಹಿತಿಯನ್ನು ಪಡಿತಾ ಇದೆ. ಸ್ಫೋಟ ನಡೆದಂತಹ ಜಾಗದಿಂದ ತನಿಖೆಯನ್ನ ಎನ್ಐಎ ಟೀಮ್ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೆಹಲಿಯ ಆತ್ಮಾಹುತಿ ದಾಳಿ ಪ್ರಕರಣಕ್ಕೆ ಅಧಿಕೃತವಾಗಿ ಎನ್ಐಎ ಎಂಟ್ರಿ ಕೊಟ್ಟಿದೆ. ದೇಶದ ಯಾವುದೇ ಮೂಲೆಯಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳಾದರೆ, ದಾಳಿಯಾದರೆ ಮೊದಲು ಎಂಟ್ರಿ ಕೊಡುವಂತಹದ್ದೇ ಎನ್ಐಎ. ಮಂಗಳೂರಿನ ಕುಕ್ಕರ್ ಬಾಂಬ್ ಬ್ಲಾಸ್ಟ್ನಲ್ಲೂ ಕೂಡ ನಾವು ಎನ್ಐಎ ಎಂಟ್ರಿ ಕೊಟ್ಟಿದ್ದನ್ನು ನೋಡಿದ್ವಿ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲೂ ಕೂಡ ಎನ್ಐಎ ಎಂಟ್ರಿ ಕೊಟ್ಟಿದ್ದನ್ನು ನೋಡಿದ್ವಿ. ಈಗ ರಾಷ್ಟ್ರದ ರಾಜಧಾನಿ ಕೆಂಪುಕೋಟೆಯ ಸನಿಹದಲ್ಲಿ, ಜೈನ ಮಂದಿರದ ಕೂಗಳತೆಯ ದೂರದಲ್ಲಿ, ಮೆಟ್ರೋ ನಿಲ್ದಾಣದ 1ನೇ ಗೇಟ್ನ ಬಳಿ ನಡೆದಂತಹ ಈ ದಾಳಿಯ ಸಂದರ್ಭದಲ್ಲೂ ಕೂಡ ಎನ್ಐಎ ಎಂಟ್ರಿ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಭಯೋತ್ಪಾದನೆಯ ಪ್ರಕರಣಗಳು ಎಲ್ಲೇ ವರದಿಯಾದರೂ, ದಾಳಿ ಆದರೂ ಎಂಟ್ರಿ ಕೊಡುವಂತಹದ್ದು ಮೊದಲು ಎನ್ಐಎ. ಈಗ ಎನ್ಐಎ ಇನ್ವೆಸ್ಟಿಗೇಷನ್ ಅನ್ನ ಹೇಗೆ ಸಾಗಿಸುತ್ತೆ, ಜೊತೆಗೆ ಇವರ ಹಿಂದಿರೋರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಎನ್ಐಎ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ನೋಡಿ, ದೇಶದಲ್ಲಿ ಎಲ್ಲೇ ಭಯೋತ್ಪಾದಕ ಚಟುವಟಿಕೆಗಳು ನಡೆದರೂ ಕೂಡ ಅದರ ಇನ್ವೆಸ್ಟಿಗೇಷನ್ ಅನ್ನು ಸಾಮಾನ್ಯವಾಗಿ ಎನ್ಐಎ ಮಾಡುತ್ತೆ. ಈ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಈಗ ಎನ್ಐಎ ನೋಡ್ತಾ ಇರುವಂಥದ್ದು. ಬೇರೆ ಬೇರೆ ತನಿಖಾ ಏಜೆನ್ಸಿಗಳು ಕೂಡ ತಮ್ಮದೇ ಆದಂಥ ಆಯಾಮದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಈಗ ಎನ್ಐಎ ಕೂಡ ತನ್ನ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನಿನ್ನೆ ATS ಆಗಿರ್ಬೋದು, NSG ಆಗಿರ್ಬೋದು, ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಕೂಡ ಬಂದಿದ್ವು. ಅವುಗಳು ಕೂಡ ಪರಿಶೀಲನೆಯನ್ನು ಮಾಡಿದ್ವು. ಬೆಳಗ್ಗೆ FSL ಅಧಿಕಾರಿಗಳು ಬಂದು ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಕೂಡ ತೆಗೆದುಕೊಂಡಿದ್ರು. ಈಗ ಎನ್ಐಎ ಅಧಿಕಾರಿಗಳು ಕೂಡ ಘಟನಾ ಸ್ಥಳವನ್ನು ತಲುಪಿರುವಂಥದ್ದು. ನೀವು ಆ ಕಾರ್ ಏನು ನೋಡ್ತಾ ಇದ್ದೀರಿ, ಈ ಕಾರ್ನಲ್ಲೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಇಬ್ಬರು ಉನ್ನತ ಅಧಿಕಾರಿಗಳು ಘಟನಾ ಸ್ಥಳವನ್ನು ತಲುಪಿರುವಂಥದ್ದು. ಅವರು ಈ ಸ್ಫೋಟವಾದಂಥ ಕಾರ್ ಏನಿದೆ ಆ ಒಂದು ಪ್ರದೇಶವನ್ನು ಈಗ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಆ ಎಂಟ್ರೆನ್ಸ್ ಗೇಟ್ ಹತ್ರ ಕೂಡ ನೋಡ್ಬೋದು, ಸಾಕಷ್ಟು ಆಕ್ಟಿವಿಟೀಸ್ಗಳು ಕೂಡ ನಡೀತಾ ಇದ್ದಾವೆ. ಇಡೀ ಪ್ರದೇಶವನ್ನು ಬಿಳಿ ಬಟ್ಟೆಯಿಂದ ಕವರ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗಿದೆ. ಕೆಲವೊಂದಿಷ್ಟು ಅಧಿಕಾರಿಗಳೀಗ ಒಳಗಡೆ ಹೋಗಿದ್ದಾರೆ, ಅಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಇಡೀ ಸ್ಥಳವನ್ನು ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಮಾಹಿತಿಗಳು ಅಥವಾ ಸುಳಿವುಗಳು ಏನಾದರೂ ಸಿಗಬಹುದಾ ಅನ್ನುವಂಥದ್ದನ್ನು ಕೂಡ ಈಗ ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾರೆ. ಅದಾದ ಬಳಿಕ ಮುಂದಿನ ಹಂತದಲ್ಲಿ ಒಂದಿಷ್ಟು ಬೇರೆ ಬೇರೆ ಈ ತನಿಖಾ ಸಂಸ್ಥೆಗಳು ಸಂಗ್ರಹಿಸಿರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹಿಸ್ತಾರೆ. ನೋಡಿ, ಈ ಭಾಗದಲ್ಲಿ ನೀವು ಗಮನಿಸಬಹುದು, FSL ತಂಡ ಇನ್ನೂ ಕೂಡ ಕೆಲವೊಂದಿಷ್ಟು ವಸ್ತುಗಳನ್ನು ರಿಕವರಿ ಮಾಡುವಂತ ಪ್ರಯತ್ನದಲ್ಲೂ ಕೂಡ ಮುಂದುವರೆದಿರುವಂಥದ್ದು. ಈ ಭಾಗದಲ್ಲಿ ನೋಡಬಹುದು, FSL ನ ಅಧಿಕಾರಿಗಳು ಓಡಾಡ್ತಾ ಇದ್ದಾರೆ. ಈ ಒಂದು ಕಾರು ಸ್ಫೋಟ ಆದಂತ ಸಂದರ್ಭದಲ್ಲಿ ಆ ಕಾರಿನ ವಸ್ತುಗಳು ಎಲ್ಲ ಕಡೆ ಛಿದ್ರ ಆಗಿದ್ವು. ಆ ಒಂದು ಪಳಿಯುಳಿಕೆಗಳು ಇನ್ನೂ ಕೂಡ ಉಳಿದಿದಾವ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಮ್ಯಾಕ್ಸಿಮಮ್ ವಸ್ತುಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಇನ್ನು ಕೆಲವೊಂದಿಷ್ಟು ವಸ್ತುಗಳು ಕಣ್ಣಿಗೆ ಕಾಣಿಸದಂತೆ, ಗೋಚರವಾಗದಂತೆ ಕೆಲವೊಂದು ಇದ್ದರೆ ಅವುಗಳನ್ನು ಕೂಡ ಸೂಕ್ಷ್ಮವಾಗಿ ಪರಿಶೀಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಜೈನ ಮಂದಿರದಿಂದಲೂ ಕೂಡ ಕೆಲವೊಂದಿಷ್ಟು ಇವತ್ತು ವಸ್ತುಗಳನ್ನು ರಿಕವರಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ನಿನ್ನೆ ಕೆಲವೊಂದಿಷ್ಟು ಇಲ್ಲಿ ರಸ್ತೆಯಲ್ಲೂ ಕೂಡ ಕೆಲವೊಂದಿಷ್ಟು ಕಾರಿನ ಬಿಡಿಭಾಗಗಳು ಬಿದ್ದಿದ್ವು, ಅವುಗಳನ್ನು ಕೂಡ ರಿಕವರ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಈಗಲೂ ಕೂಡ ಅಂಥದ್ದೇ ಕೆಲಸವನ್ನ ಕೂಡ ನಡೆಸ್ತಾ ಇರುವಂಥದ್ದು. ಆ ಒಂದು ಸ್ಫೋಟ ಆದಂತ ಕಾರಿನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅದನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸ್ತಾ ಇರುವಂಥದ್ದನ್ನು ನೋಡ್ಬೋದು. ಅವರೆಲ್ಲರೂ ಕೂಡ FSL ನ ಸಿಬ್ಬಂದಿ ಆಗಿರುವಂಥದ್ದು. ಪ್ರತಿ ಸಾಕ್ಷ್ಯವೂ ಕೂಡ ತನಿಖೆಯ ಪ್ರಮುಖ ಘಟ್ಟ ಆಗುವಂತ ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ಯಾವುದೇ ಸಾಕ್ಷ್ಯಗಳು ಮಿಸ್ ಆಗದಂತೆ ಪ್ರತಿಯೊಂದು ವಸ್ತುವನ್ನು ಕೂಡ ಈ ಒಂದು ಘಟನಾ ಸ್ಥಳದಿಂದ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಡೀ ಪ್ರದೇಶಕ್ಕೆ ಸಾರ್ವಜನಿಕರ ನಿರ್ಬಂಧವನ್ನು ಹೇರಲಾಗಿರುವಂಥದ್ದು. ಸೊ ಈ ಒಂದು ಪರಿಸ್ಥಿತಿ ಅಂದ್ರೆ ಸಂಪೂರ್ಣವಾಗಿ ತನಿಖಾ ಸಂಸ್ಥೆಗಳು ತನಿಖೆಯನ್ನು ಮುಗಿಸೋವರೆಗೂ ಕೂಡ ಈ ಒಂದು ಪ್ರದೇಶವನ್ನ ಐಸೋಲೇಟ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಆ ಮೂಲಕ ಸಾಕ್ಷ್ಯನಾಶಗಳಾಗದಂತೆ ನೋಡ್ಕೊಳ್ಳುವಂತ ಎಚ್ಚರಿಕೆಯನ್ನು ಕೂಡ ವಹಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಪ್ರಕ್ರಿಯೆಗಳಾದ ಬಳಿಕ ಬಹುಶಃ ಈ ಒಂದು ಸ್ಫೋಟಗೊಂಡಿರುವಂತ ಕಾರ್ ಏನಿದೆ ಅದನ್ನು ತೆರವುಗೊಳಿಸುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆಗೆ ಈ ಸ್ಫೋಟಗೊಂಡಿರುವಂತ ಕಾರಿನ ಅವಶೇಷಗಳೇನಿದ್ದಾವೆ ಅವುಗಳನ್ನು ತೆರವುಗೊಳಿಸಬಹುದು. ಅಷ್ಟರ ಒಳಗಡೆ ಬಹುತೇಕ ಎಲ್ಲಾ ತನಿಖಾ ಸಂಸ್ಥೆಗಳು ತಮಗೆ ಬೇಕಾದಂತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡುವಂಥದ್ದು ಅಥವಾ ಇಡೀ ಘಟನಾ ಸ್ಥಳವನ್ನು ಪರಿಶೀಲನೆ ಮಾಡುವಂಥದ್ದು, ಅದರ ಫೋಟೋ ರೆಕಾರ್ಡ್ಗಳನ್ನು ಅಥವಾ ವಿಡಿಯೋ ಫುಟೇಜ್ಗಳನ್ನು ರೆಡಿ ಮಾಡ್ಕೊಳ್ಳುವಂಥದ್ದು, ಈ ಎಲ್ಲವನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ತನಿಖೆಗೆ ಅಗತ್ಯ ಬಿದ್ದಾಗ ಇವೆಲ್ಲವನ್ನು ಕೂಡ ಬಳಸ್ಕೊಳ್ಳೋ ಮೂಲಕ ಇಡೀ ಘಟನೆ ಹೇಗಾಯಿತು ಅನ್ನುವಂಥದ್ದನ್ನ ಸಿಂಕ್ ಮಾಡುವಂತ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆಯಾಗಿ ಜನನಿಬಿಡ ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ
ಈ ಸ್ಫೋಟ ಮಾಡಿರೋದು ಗೊತ್ತಾಗ್ತಾ ಇದೆ. ಇದೊಂದು ಭಯೋತ್ಪಾದನಾ ಕೃತ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಹಿಂದಿರುವಂತಹ ಸಂಘಟನೆ ಯಾವುದು, ಜೊತೆಗೆ ಇವರ ಮೇನ್ ಟಾರ್ಗೆಟ್ ಏನಾಗಿತ್ತು, ಎಲ್ಲವೂ ಕೂಡ NIA ಇನ್ವೆಸ್ಟಿಗೇಷನ್ ಮೂಲಕ ಹೊರಬರಬೇಕಿದೆ.